ಏನು ಬೇಡ, ನಾನು ಹೇಳ್ತಾ ಇದ್ದೀನಿ, ಟಿಲ್ ಐ ಆಮ್ ರೆಡಿ, ಯು ಪ್ಲೀಸ್ ಅಕ್ಸೆಪ್ಟ್ ದಿ ಚಾಲೆಂಜ್, ಕಮ್ ಟು ದಿ ಅಸೆಂಬ್ಲಿ. ನಿನ್ನ ಆಸ್ತಿ ಇದು, ನನ್ನ ಆಸ್ತಿ ಇದು, ನಾನು ಮಾಡ್ಕೊಂಡಿದ್ದು ಎಲ್ಲ ಡಿಬೇಟ್ ಆಗಲಿ. ಈಗ BJP ಅವ್ರಿಗೆ ಡಿಬೇಟ್ ಮಾಡ್ತಾವ್ರೆ ನನ್ನ ಬಗ್ಗೆ, CBIನವ್ರು ಮಾಡ್ತಾವ್ರೆ, EDವ್ರು ಮಾಡ್ತಾವ್ರೆ, ಇನ್ಕಮ್ ಟ್ಯಾಕ್ಸ್ ಅವ್ರು ಮಾಡ್ತಾವ್ರೆ. ನಡಿ ಅಲ್ಲಿ ಬರೋಣ, ನಾನು ತರ್ತೀನಿ ಎಲ್ಲ ಬೆಂಗಳೂರಲ್ಲಿ ಇರೋದೆಲ್ಲ, ಎಲ್ಲೆಲ್ಲಿ ಏನೇನಿದೆ ಅಂತ ಎಲ್ಲ ತರ್ತೀನಿ, ನಿಮ್ಮ ಫ್ಯಾಮಿಲಿ ಎಲ್ಲ ತರೋಣ. ಅವನು ಯಾರೋ ಗೌರ್ಮೆಂಟ್ ಎಂಪ್ಲಾಯ್ ಇದ್ದ, ಅವನಿಗೆ ಎಷ್ಟಿದೆ, ಈಗ ಎಷ್ಟು ಬಂತು, ಹೆಂಗೆ ಬಂತು, ಅದು ತರೋಣ. ಬೇರೆ ಸುತ್ತಮುತ್ತಲು ಬೆಂಗಳೂರು ಎಲ್ಲ ತರೋಣ. ಯು ಪ್ಲೀಸ್ ಕಮ್ ಟು ದಿ ಫೀಲ್ಡ್. ಸುಮ್ಮನೆ ಇಲ್ಲೆಲ್ಲ ಹೋಗಿ ಇಟ್ ಅಂಡ್ ರನ್ ಮಾಡಕ್ ಹೋಗ್ಬೇಡ. ಇಟ್ ಅಂಡ್ ರನ್ ಯು ಆರ್ ವೆರಿ ಫೇಮಸ್. ಅವರು ಲವ್ ಜಾಸ್ತಿ ನನ್ನ ಬಗ್ಗೆ. ಅವರು ಅವ್ರ ತಂದೆಗೆ ನನ್ನ ಕಂಡ್ರೆ ಬಹಳ ಪ್ರೀತಿ. ದೇ ಲವ್ ಮೀ ಅಲ್ಲ. ಯಾರ ಜೊತೆ ಲವ್ ಮಾಡ್ತಿದ್ರು ಅವ್ರ ಬಗ್ಗೆ ಜಗಳ ಮಾಡೋದು ಅವ್ರಿಗೆ ಇಷ್ಟ. ಲವ್ ದ ಒನ್ ಹೇಟ್ಸ್ ಯು, ಹೇಟ್ ದಿ ಒನ್ ಲವ್ಸ್ ಯು ಅಂತ ಒಂದು ಫಿಲಾಸಫಿ ಇದೆ. ಹಂಗವರು ಅವ್ರು ನನಗೆ ಗಿಫ್ಟ್ ಕಳ್ಸಿಕೊಟ್ಟಿದ್ದಾರೆ JCB. ಆ JCBಲಿ ಅವ್ರ ಜಮೀನಲ್ಲಿ ನಡೀತಾ ಇದೆ. ನೋಡ್ರಿ, ನಾವು ಈ ಭಾರತಕ್ಕೆ ಪ್ರಜಾಪ್ರಭುತ್ವನ, ಈ ಭಾರತಕ್ಕೆ ಸ್ವಾಭಿಮಾನವನ್ನ ತಂದುಕೊಟ್ಟವರು ಕಾಂಗ್ರೆಸ್ ಪಾರ್ಟಿ. ಇವರೆಲ್ಲಿದ್ದು? ನಾವು ಈ ಭಾರತಕ್ಕೆ ಸ್ವಾಭಿತ. ಇವತ್ತು ಈ ನಮ್ಮ ಕುವೆಂಪುರವ್ರದ್ದು ಇವತ್ತು ಹಾಡಾಡ್ತಾ ಇದ್ವಿ, ಭಾರತ ತನಿ ಜಾತಿ. ಇದನ್ನ ಯಾಕೆ BJP ಅವ್ರ ಕೈಲಿ ತೆಗೆದಾಕಕ್ಕಾಗಲಿಲ್ಲ? ಅಲ್ಲೇನಿದೆ, ಎಲ್ಲ ಧರ್ಮ, ಶಾಂತಿಯ ತೋಟ, ಹಿಂದೂ ಕ್ರೈಸ್ತ ಎಲ್ಲರೂ ಕೂಡ, ಮುಸ್ಲಿಂ ಅಲ್ಪಸಂಖ್ಯಾತ ಎಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು, ಯಾಕೆ ಇವ್ರ ಕೈ ತೆಗೆದಾಕಕ್ಕಾಗಲಿಲ್ಲ? ಈಗ ಮಾತಾಡೋರು ಅಂದರೆ ನಾವು ಆ ಫೌಂಡೇಶನ್ ಇಟ್ಟವರು, ನಾವು ಸಂವಿಧಾನದ ಫೌಂಡೇಶನ್ ಇಟ್ಟವರು, ನಾವೆಲ್ಲದಕ್ಕೂ ಕೂಡ ಇಟ್ಟವರು. ಹಂಗೆ ಇನ್ನ ಬಹಳ ವಿಚಾರಗಳಿದೆ. ಇಷ್ಟೇ, ವೆರಿ ಸಿಂಪಲ್. ನೋ ಕ್ವಶನ್ ಆಫ್ ಚೇಂಜಿಂಗ್ ಎನಿ ಕ್ಯಾಂಡಿಡೇಟ್. ನಾನು ಯಾವ್ದಾದ್ರು B.Pharm ಮಾಲೆ ಕೊಟ್ಟಿದ್ದೀನಿ, ಆ ಕ್ಯಾಂಡಿಡೇಟು ಫೈಲ್ ಮಾಡ್ತಾರೆ, ನಾವು ಎಲೆಕ್ಷನ್ ಮಾಡ್ತೀವಿ, ಸೀಟು ಗೆಲ್ತೀವಿ. ನಮಗೆ ಸ್ವಾಮಿಗಳ ಬಗ್ಗೆ ಗೌರವ ಇದೆ, ಅವ್ರು ಹಿರಿಯರಿದ್ದಾರೆ, ಅವರು ಧರ್ಮ ಪ್ರಚಾರಕರು, ಅವ್ರಿಗೆ ಹಕ್ಕಿದೆ, ಏನು ಬೇಕಾದ್ರೂ ಅವರು ಹೋರಾಟನ ಮಾಡಲಿ. ನಮ್ಮ ಹತ್ರ ಮುಂಚಿತವಾಗಿ ಅವರೇನು ನಮ್ಮ ಪಾರ್ಟಿಲಿ ಒಂದು ಪ್ರಿನ್ಸಿಪಲ್ ಇದೆ, ಅವ್ರು ಮುಂಚಿತವಾಗಿ ಬಂದಿದ್ರೆ ನಾವು ಅದು ಬೇರೆ ವಿಚಾರ. ಈಗಂತೂ ನಾವು ನಮ್ಮ ಯೂತ್ಗೆ ಒಬ್ಬ ಸರಳತೆ ಇರೋಂಥ ಒಬ್ಬ ವ್ಯಕ್ತಿಗೆ ನಾವು ಕೊಟ್ಟಿದ್ದೇವೆ, ಆ ಸೀಟು ನಾವು ಗೆಲ್ತೇವೆ. ಮಾತಾ ಈಗ ಟೈಮ್ ಇದೆ, ಇವತ್ತು ನಾಮಿನೇಷನ್ ಶುರು ಆಗ್ತದೆ. ನನ್ನ ಲೆವೆಲ್ ಯಾರು ಮಾತಾಡಿದ್ರು ಮಾತಾಡಿ. ನೋಡಿ, ನಾನು ನಿಮ್ ಕೇಳ್ತಾ ಇದ್ದೀನಿ, ಇಲ್ಲೇ ನಿಮ್ಮ ಕ್ಷೇತ್ರದಲ್ಲೇ ಯಾವ್ದಾದ್ರು ಮೋದಿ ಅಲೆ ಆಗಲಿ, BJP ಅಲೆ ಆಗಲಿ ಇದೆಯಾ ಹೇಳಿ ನಿಮ್ಮ ಜಿಲ್ಲೆಯಲ್ಲಿ? I don't want to reply to people who are not matched to me. ಜಗದೀಶ್ ಶೆಟ್ಟರ್ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ, ಅವನ್ನೆಲ್ಲ ನಿಮ್ಮ ಎಲ್ಲ CBI ಕೊಡಕ್ಕೆ ಆಗ್ತಿಲ್ಲ, BJP ರಮೇಶ್ ಜಾರಕಿಹೊಳಿ ಸರ್, ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಕಾಂಗ್ರೆಸ್ ಪಕ್ಷ ಅಷ್ಟು ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ. ಈಗಾಗಲೇ ವಿಜಯ್ ಇರುವಂತ ಅಲ್ಲ, ನೀವು ಮೀಡಿಯಾವ್ರು ತೋರಿಸ್ತಾ ಇಲ್ಲ ಅದನ್ನ. ನೀವು ಮೀಡಿಯಾವರು ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ನೀವು ಹೇಳಬೇಕು, ಲೆಕ್ಕ ಹಾಕಬೇಕು, ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು, ನೀವು ಜನರಿಗೆ ಪ್ರಚಾರ ಕೊಡಬೇಕು. ಪ್ರಜಾಪ್ರಭುತ್ವದಲ್ಲಿ ನೀವೊಂದು ಭಾಗ. ಕೋರ್ಟ್ ಅವರು ಒಂದು ಆದೇಶ ಕೊಟ್ಟಿದ್ದಾರೆ, ಇದನ್ನ ನೀವು ಮೀಡಿಯಾದವರು ಯಾರ್ಯಾರಿಗೆ ಏನೇನು ಕೊಟ್ಟಿದೆ, ಹೆಂಗ್ ಹೋಯ್ತು, ಏನು ಎತ್ತ ಅಂತ ನೀವು ತಿಳಿಸ್ಬೇಕು. ಆಮೇಲೆ ನಾವು ಅದನ್ನು ತಗೊಂಡು ಮಾಡ್ತಾ ಇರ್ತೀವಿ. ನಮ್ಮ ಹತ್ರ ಮಾಹಿತಿ, ಫುಲ್ ಮಾಹಿತಿ ಇಲ್ವಲ್ಲ, ಎಷ್ಟು ಮಾಹಿತಿ ಇದೆ ಅಷ್ಟು ಗಾಲೆ ಮಾತಾಡಿದ್ರು ನಾವು. ನೀವು ಅದನ್ನು ತೋರಿಸ್ತಾ ಇಲ್ಲ.
400 ಪಾರ್ ಅಂತಿದ್ದಾರೆ ಸರ್. ಇನ್ನು ನೀವು ನೋಡಿದ್ರೆ ಕೇಂದ್ರ ಸರ್ಕಾರ ಬರಂಗಿಲ್ಲ, ಬಿಜೆಪಿ ಸರ್ಕಾರ. ಅಲ್ಲ ರೀ, ಸೀಟ್ ಬರಂಗಿದ್ರೆ ಸೀಟ್ ಯಾಕೆ ಚೇಂಜ್ ಮಾಡ್ತಿದ್ರು? ಇಲ್ಲಿ ಕ್ಯಾಂಡಿಡೇಟ್ಗಳು ಇರೋದಾದ್ರೆ ಗೆಲ್ಲೋರಿಗೆ ಕೊಡ್ತಿದ್ದಾರೆ. ಆ ಕ್ಯಾಂಡಿಡೇಟ್ ಚೆನ್ನಾಗಿ ಕೆಲಸ ಮಾಡಿದ್ರೆ, ಬಿಜೆಪಿ ಪರ ಹೋರಾಟ ಮಾಡಿದ್ರೆ, ಕರ್ನಾಟಕ ರಾಜ್ಯದ ಪರ ಧ್ವನಿ ಎತ್ತಿದ್ರೆ ಅವ್ರಿಗೆ ಟಿಕೆಟ್ ಕಂಟಿನ್ಯೂ ಮಾಡೋದು. ಅವ್ರು ಒಂದಿನೂ ಇಲ್ಲಿ ಭಯ ಬಿಡಲ್ವಲ್ಲ. ಓಲಿ ನಮ್ಮ ಅಕ್ಕ ಇಲ್ಲಿ ಕ್ಯಾಂಡಿಡೇಟ್ ಇದ್ದವರು ಎಲ್ಲ ಭಯ ಬಿಟ್ಟಿದ್ರೆ, ಓಲಿ ಅಲ್ಲಿ ಯಾರು ಇವರು ಮಂತ್ರಿಗಳು ನಮ್ಮ ಧಾರವಾಡದಲ್ಲಿ ಮಾದಾಯಿ, ಬೇರೆ ಏನು ಬೇಡಪ್ಪ, ಮಾದಾಯಿ ಬಗ್ಗೆನೇ ಮಾಡೋಕ್ಕಾಗಲಿಲ್ವಲ್ರಿ? ವಾಟ್ ಈಸ್ ದಿಸ್ ಕಾಂಟ್ರಿಬ್ಯೂಷನ್ ಪ್ಲೀಸ್? ಸರ್, ರಾಜ್ಯದಲ್ಲಿ ಎಷ್ಟು ಸೀಟ್ ಗೆಲ್ತೀವಿ ಸರ್ ಕಾಂಗ್ರೆಸ್? 20ಕ್ಕೂ ಹೆಚ್ಚು ಸೀಟ್ ಬರ್ತದೆ. ಅಬೌಟ್ 20. ಬಿಜೆಪಿ ಪಾರ್ಟಿ ಈಗಾಗಲೇ ಸಂವಿಧಾನ ಬದಲಾಯಿಸ್ತೇವೆ ಅಂತ ಕಾಂಗ್ರೆಸ್ ಪಕ್ಷ ಅವ್ರ ಮೇಲೆ ಆರೋಪ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಈಗ ಅವರು ಹೇಳ್ತಾ ಇದಾರೆ ಕಾಂಗ್ರೆಸ್ ಪಕ್ಷನೇ ಬಿಜೆಪಿ ಸಂವಿಧಾನವನ್ನ ಅಡೆ ಇಟ್ಟಿತ್ತು ಅಂತ ಸರ್. ಹೇಳಿ, ಸಂವಿಧಾನವನ್ನ ಕಾಂಗ್ರೆಸ್ ಪಕ್ಷನೇ ಆತಂಕದಲ್ಲಿ ಇಟ್ಟಿತ್ತು ಅಂತ. ನೋಡಿಯಪ್ಪ, ಅವರ ಪಾರ್ಟಿ MP ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದವ್ರನ್ನ ಅವ್ರ ಪಾರ್ಟಿಯಿಂದ ತೆಗೆದಾಕಕ್ಕಾಗಿಲ್ಲ. ದಟ್ ಮೀನ್ಸ್ ಅವ್ರ ಉದ್ದೇಶ ಈ ಸಂವಿಧಾನನ ಬದಲಾವಣೆ ಮಾಡಬೇಕು ಅನ್ನೋದು ಉದ್ದೇಶ. ಅವರೇ ಪರೋಕ್ಷವಾಗಿ ನೇರವಾಗಿ ಬೆಂಬಲವಾಗಿ ಕೊಟ್ಟಿದ್ದಾರೆ ಅವ್ರ MP-ನ. ನೋ ಆಕ್ಷನ್ ಹಸ್ ಬಿನ್ ಟೇಕನ್. ಎನಿವೆ, ಥ್ಯಾಂಕ್ ಯು. ಕಳಸಾ ಬಂಡೂರಿ ಮತ್ತು ಮಾದಾಯದು ಟ್ರಿಬ್ಯುನಲ್ ಆರ್ಡರ್ ಆಗಿದೆ ಸರ್. ಈಗ ಒಂದು ತಡೆಗೋಡೆಯನ್ನ ಮಹಾರಾಷ್ಟ್ರ ಗೋವಾದವರು ಆರ್ಡರ್ ಮೇಲೆ ಕಟ್ಟಿದ್ರು. ಅದು ತಡೆಗೋಡೆ ಈಗ ಆರ್ಡರ್ ಆದ್ಮೇಲೂ ಕೂಡ ತಡೆಗೋಡೆ ತೆರವು ಮಾಡ್ಲಿಕ್ಕೆ ಏನು? ನೋಡಿಯಪ್ಪ, ನಮ್ಮ ಗೌರ್ಮೆಂಟ್, ನಾನು ಹೇಳಿದ್ದೀನಿ, ವಿ ಆರ್ ಕಮಿಟೆಡ್ ಆಲ್ ಇರಿಗೇಷನ್ ಪ್ರಾಜೆಕ್ಟ್ಸ್. ಈಗ ಅತಿ ಹೆಚ್ಚು ಹಣವನ್ನು ಈಗಾಗಲೇ ಕೊಟ್ಟಿದ್ದೀವಿ. ಅದಕ್ಕೂ ಟೆಂಡರ್ ಕರೆದಿದ್ದೀನಿ, 2 ಟೆಂಡರ್ ಕರೆದಿದ್ದೀನಿ. ಕಂಡೀಷನ್ ದಟ್ ಅವರು ಪರ್ಮಿಷನ್ನ ಕೊಡಬೇಕು, ನಮ್ಮ ಇದರಲ್ಲಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಪರ್ಮಿಷನ್ ಕೊಡಬೇಕು ಅಂತ. ನಾವು ಫುಲ್ ಫ್ಲೆಡ್ಜಲ್ಲಿ ನಾವು ಆಲೇ ರೆಡಿ ಆಗಿದ್ದೀವಿ. ಆಮೇಲೆ ರಾಹುಲ್ ಗಾಂಧಿ ಅವರು ಪ್ರಚಾರ ಮಾಡ್ತಾರೆ. ನಾವು 17ಕ್ಕೆ ಕರ್ನಾಟಕಕ್ಕೆ ಬರ್ತಾರೆ. ನೆಕ್ಸ್ಟ್ ರೌಂಡ್ ನೋಡೋಣ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.